ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಬಂಜಾರ ವೀಡಿಯೋಸ್ಗೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹಲಸಿನ ಹಣ್ಣಿನ ಹೋಳಿಗೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಹಲಸಿನ ಹಣ್ಣಿನ ಹೋಳಿಗೆನ ಯಾವ ರೀತಿ ಮಾಡೋದಂತ ಹೇಳಿ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಒಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಚಿರೋಟಿ ರವೆನ ಮೊದಲೇ ಕಲಸಿ ಇಟ್ಕೊಳ್ಬೇಕು. ನೋಡಿ, ನಾನು ಈ ಹದಕ್ಕೆ ಚಿರೋಟಿ ರವೆನ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದರಿಂದ 2 ನಿಮಿಷ ಹಾಗೆ ಇಟ್ಕೊಳ್ತೀನಿ. ಆವಾಗ ಚೆನ್ನಾಗಿ ನೆಂದುಬಿಡುತ್ತೆ. ಅದಕ್ಕೆ ನಾನು 1 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಕೂಡ ಅದ್ರ ಜೊತೆಲೇ ಮಿಕ್ಸ್ ಮಾಡಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಬೇಕನ್ನಿಸ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಫಸ್ಟೇ ರವೆ ಚೆನ್ನಾಗಿ ನೆಂದುಬಿಟ್ರೆ ಆಮೇಲೆ ಬೇಗ ಮೈದಾ ಕೂಡ ನೆಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಬರುತ್ತೆ ಹೋಳಿಗೆ ಈ ಥರ ಮೊದಲೇ ನೆನೆಸ್ಕೊಂಡ್ರೆ. ನೋಡಿ, ನಾನು ಸ್ವಲ್ಪ ಎಣ್ಣೆನ ಮೇಲೆ ಸವರ್ಕೊಂಡು ಇಟ್ಕೊಳ್ತಿದ್ದೀನಿ. ಇದನ್ನು 1ರಿಂದ 2 ಗಂಟೆ ಮುಂಚೆನೇ ನಾನು ಕಲಸಿ ಇಟ್ಕೊಳ್ತಿದ್ದೀನಿ. ನೋಡಿ, ಹಲಸಿನ ಹಣ್ಣನ್ನು ನಾನು ಕಟ್ ಮಾಡಿ ಅದರೊಳಗಿನ ಬೀಜನ ತೆಗೆದು ಸೈಡಿಗೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತನಕ ಇದನ್ನು ನಾನು ರುಬ್ಕೊಂಡು ಇಟ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಈ ಥರ ಹೋಳಿಗೆನ ಮಾಡ್ಕೊಂಡು ತಿಂದು ನೋಡಿ. ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಸ್ಟವ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ಹಸಿ ಕೊಬ್ಬರಿನ 1 ಕಪ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ ನಾನು ಇನ್ನು 1 ಕಪ್ಪು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋ ತನಕ ಇದನ್ನು ನಾನು ಫ್ರೈ ಮಾಡ್ತಾನೇ ಇರ್ತೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಕೊಬ್ಬರಿ ಕೂಡ ಬೆಲ್ಲದ ಜೊತೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ಥರ ನಾನು ಕರಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಬ್ಕೊಂಡಿದ್ನಲ್ಲ ಹಲಸಿನ ಹಣ್ಣನ್ನು 1 ಕಪ್ಪು ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಮಾಡೋ ಟೈಮಿಗೆ ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೂ. ನೋಡಿ, ಈ ಥರ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗೆ ಇದೆ ಅಲ್ವಾ, ಹಾಗಾಗಿ ಇದಕ್ಕೆ ನಾನು ಒಂದು 5-6 ಸ್ಪೂನು ಬಾಂಬೆ ರವೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಚಿರೋಟಿ ರವೆನೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಬಾಂಬೆ ರವೆನಾದರೂ ಹಾಕ್ಕೊಳ್ಬೋದು. ನಾನು ಬಾಂಬೆ ರವೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೂರಣ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದನ್ನು ಹಾಕ್ಕೊಂಡಾಗ. ಟೇಸ್ಟ್ ಬೇರೆ ಆಗಲ್ಲ ಸ್ನೇಹಿತರೆ, ಇದನ್ನು ಹಾಕ್ಕೊಂಡಾಗ ಚೆನ್ನಾಗೇ ಇರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ ಎಲ್ಲ ಬಿಟ್ಕೊಳ್ತಾ ಇದೆ. ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇದನ್ನು ನಾನು ಸ್ವಲ್ಪ ಹೊತ್ತು ಆರಲಿ ಅಂತೇಳಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಆರಿದೆ. ಅದಕ್ಕೆ ನಾನು ಇದನ್ನು ಉಂಡೆ ಕಟ್ಕೊಳ್ಳೋಣ ಅಂಥೇಳಿ ತೆಗಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ನಾನು ಕೈ ಮೇಲೆ ತುಪ್ಪನ ಸವರ್ಕೊಂಡು ನಾನು ಉಂಡೆನ ಕಟ್ಕೊಳ್ತಾ ಇದ್ದೀನಿ. ಎಲ್ಲನೂ ನಾನು ಇದೇ ಥರ ಉಂಡೆನ ಕಟ್ಟಿ ಇಟ್ಕೊಳ್ತೀನಿ. ನೋಡಿ, ಕೈ ಮೇಲೆ ಏನೂ ಇಲ್ಲ ಅಂದರೆ ಅಂಟ್ಕೊಳ್ಳುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ. ನೋಡಿ, ಎಲ್ಲ ಉಂಡೆ ರೆಡಿಯಾಗಿದೆ. ಇವಾಗ ನಾನು ಹೋಳಿಗೆ ಯಾವ ರೀತಿ ಮಾಡೋದಂಥೇಳಿ ನೋಡೋಣ. ನೋಡಿ, ಹಿಟ್ಟನ್ನು ಫಸ್ಟಿಗೆ ಸ್ವಲ್ಪ ನಾದ್ಕೊಳ್ತೀನಿ. ನಾನು ನಾದ್ಕೊಂಡ್ಮೇಲೆ ಹೂರಣ ಇದೆಯಲ್ವ, ಹೂರಣಕ್ಕಿಂತ ಸ್ವಲ್ಪ ಹಿಟ್ಟನ್ನು ತಗೋಬೇಕು. ಹೂರಣಕ್ಕಿಂತ ಕಡಿಮೆ ಇರಬೇಕು ಹಿಟ್ಟು. ಹೂರಣಕ್ಕಿಂತ ಕಡಿಮೆ ಹಿಟ್ಟನ್ನು ತಗೊಂಡು ಈಗ ಕೈ ಮೇಲೆ ನಾನು ತಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೂರಣನ ಹಾಕ್ಕೊಳ್ತಾ ಇದ್ದೀನಿ, ಹಲಸಿನ ಹಣ್ಣಿನ ಹೂರಣನ. ನೋಡಿ, ಈ ಥರ ತುಂಬ್ಕೊಳ್ಬೇಕು. ಎಲ್ಲೂ ಓಪನ್ ಆಗದೆ ಇರೋ ಥರ ನಾವು ಇದನ್ನು ಈ ಥರ ತುಂಬಬೇಕು. ಹಿಟ್ಟಲ್ಲಿ ತುಂಬಿದ ನಂತರ ಇದನ್ನು ಹೋಳಿಗೆನ ಮಾಡ್ಕೊಳ್ಬೇಕು. ನಾನು ಒಂದು ಹೋಳಿಗೆ ಮಾಡೋಕೆ ಪೇಪರನ್ನು ತಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಈ ಥರ ಹೋಳಿಗೆನ ತಟ್ಕೊಳ್ತಾ ಇದ್ದೀನಿ. ಈ ಥರ ತಟ್ಟೋಕ್ಕೆ ಬರಲ್ಲ ನಮಗೆ ಅಂದರೆ ಕೈ ಮೇಲೆ ಅಂಟುತ್ತೆ ಅನ್ನೋ ಥರ ಇದ್ದರೆ ಒಂದು ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ವ, ಒಂದು ಪ್ಲಾಸ್ಟಿಕನ್ನು ಕಟ್ ಮಾಡಿ ನಾನು ಇದ್ರ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೂಡ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂಥೇಳಿ. ಸುಮ್ಮನೆ ಹಿಂಗೆ ಸವರಿದರೆ ಸಾಕು, ಹೋಳಿಗೆ ಆಗ್ತಾ ಇರುತ್ತೆ. ತಟ್ಟೋ ಅವಶ್ಯಕತೆಯೂ ಇರಲ್ಲ. ಈ ಥರ ಸವರ್ತಾ ಇರಬೇಕು. ನೋಡಿ, ಇದು ನಮಗೆ ತೆಳ್ಳಗೆ ಬೇಕಂದರೆ ತೆಳುವಾಗುತ್ತೆ, ದಪ್ಪ ಬೇಕಂದ್ರೂ ದಪ್ಪನೂ ಮಾಡ್ಕೊಳ್ಬೋದು ನಾವು. ನೋಡಿ, ಹೋಳಿಗೆ ರೆಡಿ ಆಯಿತು ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಇವಾಗ ನಾನು ಈ ಮೇಲಿನ ಕವರನ್ನು ತೆಗೆದುಕೊಳ್ತೀನಿ ಸೈಡಿಗೆ. ಇದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಳ್ತೀನಿ. ಸವರಿದ ಮೇಲೆ ನಾನು ಇದನ್ನು
ತವದ ಮೇಲೆ ಹಾಕ್ಕೊಳ್ಬೇಕು. ತವ ನೋಡಿ ನಾನು ಸ್ಟವ್ ಮೇಲೆ ಆಗಲೇ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಬೇಕಂದರೆ ತುಪ್ಪದಲ್ಲೂ ಕೂಡ ನಾವು ಹೋಳಿಗೆನ ಬೇಯಿಸ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ ಈ ಥರ ಈ ಪೇಪರನ್ನೇ ತಗೊಂಡು ತವ ಮೇಲೆ ಈ ಥರ ಹೋಳಿಗೆಯನ್ನು ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತವ ಮೇಲೆ ಹೋಳಿಗೆ ಅಂಥೇಳಿ ನೋಡ್ತಾ ಇದ್ದೀರಲ್ವ. ನಾನು ಇದ್ರ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಹೋಳಿಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ತಿಂದು ನೋಡಿ ಫ್ರೆಂಡ್ಸ್. ಒಂದು ಸಲ ಮಾಡಿಕೊಂಡು ಕಮೆಂಟಲ್ಲಿ ಹೇಳಿ ಯಾವ ಥರ ಟೇಸ್ಟ್ ಬಂದಿತ್ತು ಅಂತ ಹೇಳಿ. ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ಇದು ಮಳೆಗಾಲದಲ್ಲಿ ಜಾಸ್ತಿ ಹೆಚ್ಚಾಗಿ ಸಿಗುತ್ತಲ್ವಾ ಹಲಸಿನ ಹಣ್ಣು. ನೀವು ಈ ಟೈಮಲ್ಲಿ ತುಂಬಾ ಸಿಗುತ್ತಲ್ವ, ನೀವು ಒಂದು ಸಲ ಮಾಡಿಕೊಂಡು ತಿಂದು ನೋಡಿ ಆಯಿತಾ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನು ಇನ್ನೊಂದು ಹೋಳಿಗೆನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹಿಟ್ಟಿನ ಮೇಲೆ ಸ್ವಲ್ಪ ಹೂರಣನ ಹಾಕ್ಕೊಂಡು ನಾನು ತುಂಬ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಯಾವಾಗಲೂ ಹೂರಣಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಬೇಕು. ನೋಡಿ ನಾನು ಈ ಥರ ತುಂಬ್ಕೊಳ್ತಾ ಇದ್ದೀನಿ. ಇದನ್ನು ತಟ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೇಪರ್ ಮೇಲೆ ತಟ್ಕೊಳ್ತಾ ಇದ್ದೀನಿ. ಈ ಥರ ತಟ್ಟೋಕ್ಕೆ ಬರಲ್ಲ ಅಂದರೆ ನಾವು ಪೇಪರ್ ಕೂಡ ಹಾಕ್ಕೊಳ್ಬೋದು. ನೋಡಿ ನಾನು ಪೇಪರ್ ಹಾಕಿಯೇ ತಟ್ಕೊಳ್ತೀನಿ, ಯಾಕಂದರೆ ಬೇಗ ತಟ್ಬೋದು ಹೋಳಿಗೆನ. ಸುಮ್ಮನೆ ಒಂದು ಕೈ ಇಟ್ಟರೆ ಸವರ್ಕೊಂಡ್ಬಿಟ್ರೆ ಬಂದುಬಿಡುತ್ತೆ ಹೋಳಿಗೆ, ಬೇಗ ಕೂಡ ಆಗುತ್ತೆ. ಹಿಟ್ಟನ್ನು ನಾವು ಕಲಿಸುವಾಗ ಸ್ವಲ್ಪ ಮೆದುವಾಗಿ ಕಲಿಸ್ಕೊಳ್ಬೇಕು. ಹಾಗಿದ್ದಾಗ ನಾವು ಹೋಳಿಗೆ ಮಾಡುವಾಗ ನಮಗೇನು ತ್ರಾಸು ಅನಿಸಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ ಹೋಳಿಗೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಈ ಥರ ಇದ್ದಾಗ. ಹೂರಣನೂ ಕೂಡ ಸ್ವಲ್ಪ ಮೆದುವಾಗೇ ಇರಬೇಕು ಮತ್ತು ಕಣ್ಕನೂ ಕೂಡ ಸ್ವಲ್ಪ ಮೆದುವಾಗೇ ಇರಬೇಕು. ಎರಡು ಒಂದೇ ಅಳತೆ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ನಾನು ತವಾದ ಮೇಲೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಹೋಳಿಗೆನ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸಲ ಮಾಡಿಕೊಂಡು ತಿಂದು ನೋಡಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸಲ ಮಾಡ್ಕೊಂಡು ತಿಂದರೆ ಪದೇ ಪದೇ ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಹೋಳಿಗೆನ ನಾವು ತುಪ್ಪ ಹಾಕ್ಕೊಂಡು ತಿನ್ನಬೇಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ ಫ್ರೆಂಡ್ಸ್. ನೋಡಿ ನಾನು ತುಪ್ಪ ಹಾಕ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ನಿಮ್ಮ ಮನೇಲಿ ಮಾಡ್ಕೊಂಡು ತಿಂದು ನೋಡಿ ಆಯಿತಾ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ.